ಉಡುಪಿಯ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ನೆಹರು ಮನೆತನದ ಸಂಸದ ರಾಹುಲ್ ಗಾಂಧಿಯವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿ ಅವರನ್ನು ತೇಜೋವಧೆ ಮಾಡಿ ಸಮಾಜದಲ್ಲಿ ಅಶಾಂತಿ ಮೂಡುವಂತಹ ಹೇಳಿಕೆ ನೀಡಿದ್ದಾರೆ ಎಂದು ಅವರ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದು ಹೇಳಿದರು. ನಂತರ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಸೇರಿ ಪತ್ರಿಕಾಗೋಷ್ಠಿ ನಡೆಸಿ ಜವಾಬ್ದಾರಿಯುತ ಸಾರ್ವಜನಿಕ ಸ್ಥಾನದಲ್ಲಿರುವ ಉಡುಪಿಯ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣರವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡುವಾಗ ಬಾಬ್ರಿ ಮಸೀದಿ ಧ್ವಂಸ ಮಾಡಿದಂತೆ ಕಾಂಗ್ರೆಸ್ ಕುಟುಂಬವನ್ನು ನಿರ್ನಾಮ ಮಾಡುವುದಾಗಿ ಹೇಳಿರುವ ಹೇಳಿಕೆಯು ಅಸಂವಿಧಾನಿಕ ಹೇಳಿಕೆಯಾಗಿದ್ದು, ಇದರಿಂದ ದೇಶದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರ ಹಾಗೂ ದೇಶದ ಮತದಾರರ ಮನಸ್ಸಿಗೆ ನೋವಾಗಿದೆ. ಇದನ್ನು ನಾವು ಖಂಡಿಸುತ್ತೇವೆ ಎಂದರು. ಅಲ್ಲದೆ ಸಮಾಜದಲ್ಲಿ ಅಶಾಂತಿ ಮೂಡುವಂತೆ ಮಾಡುತ್ತಿದ್ದಾರೆ ಎಂದು ಅವರನ್ನು ಈ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಹಾಗೂ ಅಧ್ಯಕ್ಷ ಇಕ್ಬಾಲ್ ಅಹಮದ್ ಕಚೇರಿಯ ಪತ್ರಿಕಾಗೋಷ್ಠಿಯಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಯಶ್ಪಾಲ್ ರವರನ್ನು ಈ ಕೂಡಲೇ ಬಂಧಿಸಿ ಎಂದು ಮತ್ತೊಮ್ಮೆ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಕೆಂಚಮಾರಯ್ಯ, ಎಸ್ಸಿ ವಿಭಾಗದ ಅಧ್ಯಕ್ಷ ಲಿಂಗರಾಜು, ಹಿಂದುಳಿದ ವಿಭಾಗದ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್, ಸೇವಾದಳದ ವೈಲಪ್ಪ, ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಫಯಾಜ್, ಹಿರಿಯ ಮುಖಂಡ ವಾಲೆ ಚಂದ್ರಯ್ಯ, ಇನ್ನು ಮುಂತಾದ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿ ಏನು ಮಾತಾಡ್ತಿದ್ದಾರೆ ಬಿಜೆಪಿಯವರು. ಇವತ್ತು ಯಾವುದೇ ಬಿಜೆಪಿಯವರು ಒಂದು ತ್ಯಾಗ ಆಗಲಿ ಬಲಿದಾನ ಆಗಲಿ ಸ್ವಾತಂತ್ರ್ಯ ಹೋರಾಟ ಮಾಡೋದಕ್ಕೆ ಯಾವ ಇತಿಹಾಸವೂ ಇಲ್ಲ, ನಿದರ್ಶನಗಳಿಲ್ಲ. ಈ ದಿನ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ. ಈ ದಿನ ನಾವು ಈಗ ತಾನೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ನಮ್ಮ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೆಲ್ಲ ಸೇರಿ ಒಂದು ದೂರನ್ನು ಕೊಟ್ಟಿದ್ದೇವೆ. ಆ ದೂರಿನ ಪ್ರತಿ ಇಲ್ಲಿ ನನ್ನ ಹತ್ರ ಇದೆ. ಏಕಪ್ಪ ದೂರು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಅನೇಕ ಪತ್ರಿಕೆಗಳಲ್ಲಿ 2-3 ದಿನಗಳ ಹಿಂದೆಯಿಂದಲೂ ಕೂಡ ಉಡುಪಿ ಕ್ಷೇತ್ರದ ಶಾಸಕರಾದಂತಹ ಯಶ್ಪಾಲ್ ಸುವರ್ಣರವರು ಏನು ಅಸಂವೈಧಾನಿಕ ಪದಗಳನ್ನು ಬಳಸಿ ಈ ರಾಷ್ಟ್ರದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರ ಬಗ್ಗೆ ಮಾತನಾಡಿದ್ದಾರೆ. ಅದು ಈ ದೇಶದ ಶಾಂತಿಯನ್ನು ಭಂಗ ಮಾಡುವಂಥ ಪ್ರಯತ್ನ ಅಂತ ನಾವೆಲ್ಲರೂ ಕೂಡ ಭಾವನೆ ಮಾಡ್ತೇವೆ. ಅವ್ರು ಹೇಳಿದ್ದಾರೆ, ಯಾವ ರೀತಿ ಬಾಬರಿ ಮಸೀದಿಯನ್ನು ನಾವು ಧ್ವಂಸ ಮಾಡಿದ್ದೇವೆ, ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿಯವರ ವಂಶಕ್ಕೂ ನಾವು ಧ್ವಂಸ ಮಾಡ್ತೇವೆ ಅಂತ ಹೇಳಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಅದ್ಭುತವಾದ ಸಂವಿಧಾನವನ್ನು ಕೊಟ್ಟೋಗಿದ್ದಾರೆ. ವಿವಿಧ ಪ್ರಾಂತ್ಯಗಳು, ವಿವಿಧ ಭಾಷೆಗಳನ್ನಾಡುವ ಜನಗಳು, ಬೇರೆ ಬೇರೆ ಸಂಸ್ಕೃತಿಯನ್ನು ಅನುಸರಿಸುವ ಜನಗಳು, ಬೇರೆ ಬೇರೆ ಧರ್ಮಗಳು, ವಿವಿಧ ರೀತಿಯಲ್ಲಿ ಧಾರ್ಮಿಕ ಆಚರಣೆ ಮಾಡುವಂಥ ಈ ದೇಶದ ಜನರಲ್ಲಿ ಏಕತೆಯನ್ನು ಮೂಡಿಸೋಗಿದ್ದಾರೆ. ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಬಲವನ್ನ ನಿಟ್ಟಿನಲ್ಲಿ ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದವರಾಗಿದ್ದರೂ ಕೂಡ ನಾವೆಲ್ಲರೂ ಭಾರತೀಯರೆಂಬ ಭಾವನೆಯನ್ನು ಬಿಟ್ಟೋಗಿದ್ದಾರೆ. ಆ ಭಾವನೆಯಿಂದಲೇ ನಾವೆಲ್ಲರೂ ಕೂಡ ಈಗಿನ ಈ ವೇದಿಕೆ ಮೇಲೆ ನಾವು ಯಾವುದೇ ಆಚಾರ ವಿಚಾರ ಅನುಸರಿಸಿದ್ರು ಕೂಡ, ಯಾವ ಭಾಷೆ ಆಡಿದ್ರು ಕೂಡ, ಯಾವ ಜಾತಿ ಜನಾಂಗಕ್ಕೆ ಸೇರಿದವರಾದರೂ ಕೂಡ ನಾವೆಲ್ಲರೂ ಭಾರತೀಯರೆಂಬ ಭಾವನೆಯಿಂದ ಈ ದಿನ ಕೂತಿರೋದೇ ಅದೇ ಒಂದು ಏಕತೆಯ ಸಂಕೇತ ಅಂತ ನಾನದು ಕೂಡ ಭಾವಿಸ್ತೇನೆ. ಇಂಥ ಒಂದು ಅದ್ಭುತವಾದ ಸಂವಿಧಾನ ಕೊಟ್ಟುವಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಜೀವನ ಮಾಡುವಂಥ ಅವಕಾಶ ಇದೆ.
ಎಲ್ಲರೂ ಕೂಡ ಮುಂಚೂಣಿಗೆ ಬರಬೇಕು, ಎಲ್ಲರೂ ಕೂಡ ಶಾಂತಿಯಿಂದ ಈ ದೇಶದಲ್ಲಿ ಬಾಳುವಂಥದ್ದಾಗಬೇಕು. ಆದರೆ ಈ BJPನವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರ ಕೊಡುಗೆ ಏನು ಅಂತ ಈ ವೇದಿಕೆಯನ್ನು ಅವರಿಗೆ ಪ್ರಶ್ನೆ ಮಾಡೋಕ್ಕೆ ಬಯಸ್ತೇನೆ. ಯಾವ ತ್ಯಾಗ ಬಲಿದಾನವೂ ಅವ್ರದ್ದಿಲ್ಲ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾವರ್ಕರ್ ಅವರು ಮಾಫಿನಾಮೆ ಬರೆದುಕೊಂಡಂಥವ್ರು, ಗೋಡ್ಸೆರವರು ಗಾಂಧೀಜಿಯವರನ್ನ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಕಿದಂಥವ್ರು. ಇದ್ಯಾಕಿರು ಪದೇ ಪದೇ ಸಂವಿಧಾನವನ್ನು ಬುಡಮೇಲು ಮಾಡುವಂಥ ಮಾತುಗಳಾಡ್ತಾರೆ ಮತ್ತೆ ಅಂಥ ಕೃತ್ಯಗಳಲ್ಲಿ ಭಾಗವಹಿಸ್ತಾರೆ. ಈ ಜಂತರ್ ಮಂತರಲ್ಲಿ ಯಾವ ವಿದ್ಯಾರ್ಥಿಗಳು, ಈ ದೇಶದ ಭವಿಷ್ಯದ ವಿದ್ಯಾರ್ಥಿಗಳು, ವೈದ್ಯರು, ಉದ್ದೇಶ ಇಷ್ಟೇ. ಮೊನ್ನೆ ನಮಗೆಲ್ಲ ಗೊತ್ತಿರೋ ಹಾಗೆ ಉಡುಪಿಯಲ್ಲಿ ನಮ್ಮ ಯಶ್ಪಾಲ್ ಸುವರ್ಣರವರು, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಮತ್ತೆ ಲೋಕಸಭೆಯ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿಯವರ ಮೇಲೆ ಏನು ಆರೋಪ ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ, ಇವೆಲ್ಲ ಸಾಕ್ಷೀಭೂತವಾಗಿ ನಮಗೆಲ್ಲ ಗೊತ್ತಾಗಿದೆ. ನಾವೇಳೋದಿಷ್ಟೇ, ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೀವೋ, ಸಂವಿಧಾನದ ಅಡಿಯಲ್ಲಿ ನಾವಿದ್ದೀವೋ ಇಲ್ಲವೋ ಅಂತ ನಮಗೆಲ್ಲ ಭಯ ಉಂಟಾಗಿದೆ. ಯಾಕೆಂತಂದ್ರೆ ಆ ಶಾಸಕರು ಕೊಟ್ಟಿರ್ತಕ್ಕಂಥ ಒಂದು ಆರೋಪ ಇದೆಯಲ್ಲ, ಬೆದರಿಕೆ ಇದೆಯಲ್ಲ, ಇದು ಖಂಡನೀಯವಾದಂಥದ್ದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡಿರ್ತಕ್ಕಂಥ ಆರೋಪ, ಬೆದರಿಕೆ ಅಸ್ತಿತ್ವಲ್ಲ. ಇದು ಅಂತ ಮಹಾನ್ ಕಾಂಗ್ರೆಸ್ಸಿನ ನಾಯಕರು, ಲೋಕಸಭೆ ವಿರೋಧ ಪಕ್ಷದ ನಾಯಕರು, ಮತ್ತೆ ಅಂತ ರಾಜಮಂಡಲದಲ್ಲಿ ಬಂದಿರ್ತಕ್ಕಂಥ ಒಬ್ಬ ನಾಯಕರು, ಅಂತ ನಾಯಕರ ಮೇಲೆ ಇವರು ಆರೋಪ ಮಾಡಿದ್ರೆ, ವಂಚನೆ ಮಾಡಿದ್ರೆ, ಬೆದರಿಕೆ ಹಾಕಿದ್ದಾರೆ ಅಂದ್ರೆ ಇನ್ನು ಸಾಮಾನ್ಯ ಗತಿ ಏನಾಗಿರ್ಬೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ? ಆ ನಿಟ್ಟಿನಲ್ಲಿ ನಾವು ಇವತ್ತು ಹೇಳೋದಿಷ್ಟೇ. ನಾನು ಆ ಹೇಳಿಕೆ ಕೊಡ್ತಾರಲ್ಲ, ಅಂತಹ ಹೇಳಿಕೆಗಳನ್ನ, ಕಾನೂನು ವಿರುದ್ಧವಾಗಿ ಹೇಳಿಕೆ ಕೊಡ್ತಾರಲ್ಲ, ಅಂತ ಹೇಳಿಕೆಗಳಿಗೆ ಕಾನೂನಲ್ಲಿ ಶಿಕ್ಷೆಗೆ ಒಳಪಡ್ತಕ್ಕಂಥ ಒಂದು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಇವತ್ತು BJP ಸರ್ಕಾರ ಇರ್ಬೋದು ಅಥವಾ ಕಾನೂನು ವ್ಯವಸ್ಥೆ ಇರ್ಬೋದು, ಖಂಡಿತವಾಗಿಯೂ ಅಂತ ಆರೋಪ ಮಾಡಿರ್ತಕ್ಕಂಥ, ಬೆದರಿಕೆ ಹಾಕಿರ್ತಕ್ಕಂಥ ಆರೋಪಿಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾನು ನಮ್ಮ ಸರ್ಕಾರವನ್ನ ಮತ್ತೆ ರಾಷ್ಟ್ರೀಯ ಸರ್ಕಾರವನ್ನು ಕೇಳ್ಕೊತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು 24 ಗಂಟೆ ಕಾಲ ಡ್ರಗ್ಸ್ ನಶೆಯಲ್ಲಿ ನಿಲ್ಲುತ್ತಿರುವ ರಾಹುಲ್ ಗಾಂಧಿಗೆ ಚಿಂತನೆ ಮಾಡುವ ಶಕ್ತಿ ಇಲ್ಲ. ಕಾಕ್ರೋಚ್ಗಳೊಂದಿಗೆ ಸೇರಿ ನಮ್ಮ ಪ್ರಧಾನಿಯನ್ನು ಟೀಕೆ ಮಾಡುವ ಕೆಲಸ ರಾಹುಲ್ ಗಾಂಧಿ ಮಾಡುತ್ತಿದ್ದಾರೆ. ಇದೇ ರೀತಿ ನಾಟಕ ಮಾಡಿದ್ದಾರೆ. 1992ರಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಬಂದಾಗ ಹೇಗೆ ಬಾಬರಿ ಮಸೀದಿಗೆ ಧ್ವಂಸ ಮಾಡಿದ್ದೇವೋ ಅದೇ ರೀತಿ ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡುತ್ತೇವೆ. ಅದೇ ರೀತಿ ಚಿತ್ರನಟ ಪ್ರಕಾಶ್ ರಾಜ್ ಅವರು ಕೂಡ ಚಿತ್ರನಟರನ್ನೆಲ್ಲ ಸೇರಿ BJP ವಿರುದ್ಧ ಎತ್ತಿಕಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಇವರು ಹಿಂಗೆ ಮಾಡಿದ್ರೆ ಅರಬ್ಬಿ ಸಮುದ್ರದಲ್ಲಿ ಇವ್ರನ್ನ ಎಷ್ಟು ಅರಬ್ಬಿ ಮೀನುಗಳಿಗೆ ಆಹಾರ ತರ ನೋಡ್ಕೊತೀವಿ ಅಂತ ಒಂದು ಬರೆ ಬೆದರಿಕೆಯನ್ನು ಹಾಕಿದ್ದಾರೆ. ಏನಿರ್ತದೆ ಇದು? ಇವರು ಯಶ್ಪಾಲ್ ಸುವರ್ಣ ಅವರು ಈ ದೇಶದಲ್ಲವರ ಅಥವಾ ಅಮೆರಿಕದವರು ಅಂತ ಒಂದು ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಇವರಿಗೆ ಸಂವಿಧಾನದಲ್ಲಿ ಗೌರವ ಇಲ್ಲ. ಕಾಂಗ್ರೆಸ್ ಪಾರ್ಟಿಯವರು ಒಂದು ಪ್ರತಿಭಟನೆ ಮಾಡಿದಾಗ ದೇಶದ್ರೋಹಿ ಇತ್ತು. ಆ ಪ್ರತಿಭಟನೆಯಲ್ಲಿ BJP ನಾಯಕರು ಮಕ್ಕಳುಗಳು ಕೂಡ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಹಾಗಾದ್ರೆ BJP ಮಕ್ಕಳವರು ಕೂಡ ದೇಶದ್ರೋಹಿ ಇಲ್ಲ. ವಿದ್ಯಾರ್ಥಿಗಳ ಪರ ಒಂದು ಧ್ವನಿ ಎತ್ತುತ್ತಾರೆ ರಾಹುಲ್ ಗಾಂಧಿ ಅವರು. ಆ ಧ್ವನಿ ಎತ್ತಿದ್ದಕ್ಕೆ ಇವ್ರನ್ನ ವಂಶನ ಧ್ವಂಸ ಮಾಡ್ತೀನಿ ಅಂತಂದ್ರೆ ಇದರಂತ ಏಸ್ಗೆ ಕೆಲಸ ಇನ್ನೊಂದು BJP ಪಕ್ಷಕ್ಕಿಲ್ಲ. ಇದನ್ನೆಲ್ಲ ಕೇಳ್ಕೊಂಡು ಈ ರಾಷ್ಟ್ರದ ಪ್ರಧಾನಿಯವರಾಗಿರ್ಬೋದು, ಅವರು ಸೆಲ್ಫಿ ಮಾಡ್ಕೊಂತಾರೆ ಪ್ರಧಾನಿಯವರು. ಈ ಥರ ಸೆಲ್ಫಿ ಮಾಡೋ ಪ್ರಧಾನಿನ ನಾವು ಇತಿಹಾಸದಲ್ಲಿ ನಾವು ಸ್ವತಂತ್ರ ಬಂದಾದ ನಂತರ ಯಾರು ಇದ್ದಾರೆ ಸೆಲ್ಫಿ ಮಾಡಿಬಿಟ್ಟು ವಿಡಿಯೋ ಮಾಡಿ ನಾವು ಜನಗಳಿಗೆ ಹೇಳ್ತೀವಿ ಅನ್ನೋ ಒಂದು ಪ್ರಧಾನಿನ ನಾವು ಯಾವತ್ತೂ ಕೂಡ ನೋಡಿಲ್ಲ. ಇದನ್ನ ಸಹಿಸ್ಕೊಂಡು ಕೂಡ ಇವ್ರನ್ನ ಪಕ್ಷದಿಂದ ಹೊರಗಡೆ ಹಾಕ್ತಲೇ ಇನ್ನು ಇವರು ಅವ್ರನ್ನ ಸಂಭಾಳಿಸ್ತವ್ರೆ ಅಂತಂದ್ರೆ ಅವ್ರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ವಾಗತ ಕೊಡಿದ್ದಾರೆ ಉಡುಪಿನಲ್ಲಿ. ಯಾರು BJP ಪಕ್ಷದವರು ಯಶ್ಪಾಲ್ ಸುವರ್ಣ ಅವರು ಯಾರಿಗೆ ರಾಹುಲ್ ಗಾಂಧಿ ಅವರಿಗೆ ಈ ಥರ ಕೊಲೆ ಬೆದರಿಕೆ ಹಾಕಿದ್ದಕ್ಕೆ ಅಂದ್ರೆ ನಿಮ್ಮ ಪಕ್ಷದ ತತ್ವ ಸಿದ್ಧಾಂತರ ಇದೇ ರೀತಿ ಮುಂದುವರೆದ್ರೆ ನಾವು ಗಾಂಧಿ ಅಂಬೇಡ್ಕರ್ ಸಾಹೇಬರು ಹಾಕಿಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನಾವಿದ್ದೀವಿ. ಏನು ನೀವು ಎಷ್ಟೇ ಹತ್ತಿಕ್ಕಿ ಹಾಕೋದ್ರೂ ಕೂಡ BJP ಪಕ್ಷದವರು
CJP ಸಂಘಟನೆಯವರು ನೀವು ಏನೇ ಹತ್ತಿಕ್ಕೂ ಕೂಡ ಸಂವಿಧಾನದ ಅಡಿಯಲ್ಲಿ ಹೋಗಿ ಒಂದು ಪ್ರತಿಭಟನೆ ಮಾಡಿ ಇಡೀ ದೇಶದ ಯುವ ಜನಾಂಗಣವನ್ನು ಎಚ್ಚರಿಸಿದ್ದಾರೆ. ಆ ಎಚ್ಚರಿಸಿರೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಅದೇ ರೀತಿಯಲ್ಲಿ ನಾವು ಇಂಥ ಚಳವಳಿಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಮಾಡಿದ್ದೀವಿ, ಸ್ವತಂತ್ರ ಬಂದಾದ ನಂತರ ಮಾಡಿದ್ದೀವಿ. ಇದೇ ರೀತಿ ನಾವು ಚಳವಳಿ ಮುಖಾಂತರ BJPಗೆ ತಪ್ಪು ಉತ್ತರವನ್ನು ಕೊಡ್ತೀವಿ ಅಂತ ಹೇಳ್ತಾ ನಾವು ಈ BJP ಸರ್ಕಾರಕ್ಕೆ ಈ ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಟ್ಟು, ಅದೇ ರೀತಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದೀವಿ. ಯಶ್ಪಾಲ್ ಸುವರ್ಣ ಅವರನ್ನ ಈ ಕೂಡಲೇ ಬಂಧಿಸಬೇಕು, ಈ ಕೂಡಲೇ ಬಂಧಿಸೋ ಮುಖಾಂತರ ಈ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಮಾಡಿಸ್ಬೇಕು ಅಂತೇಳಿ ನಮ್ಮ ಮೂಲಕ ಅವ್ರನ್ನ ಕೇಳ್ತಾ ಇದ್ದೀವಿ. ನಮ್ಮ ಮುಂದಿನ ಪೀಳಿಗೆ ಅವ್ರಿಗೆ ಈ ನೀಟಲ್ಲಿ ಆದಂಥ ಅನ್ಯಾಯ ಇದೆಯಲ್ಲ, ಅದರ ವಿರುದ್ಧ ಏನು ವಿದ್ಯಾರ್ಥಿಗಳು ಸಂಘಟಿತರಾಗಿ ಈ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು, ಅದರಿಂದ ಬಹುಶಃ BJPನವರಿಗೆ ತಲೆ ಕೆಟ್ಟಂತಾಗಿದೆ, ದಿಗ್ಭ್ರಾಂತಿಯಾಗಿದೆ. ಯಾಕೆ ಅಂದರೆ ಯಾವ ಯುವ ಪೀಳಿಗೆಯ ಮನಸ್ಸುಗಳನ್ನು, ಭಾವನೆಗಳನ್ನು ಕೆರಳಿಸಿ ಜಾತಿ ಜನಾಂಗಗಳಲ್ಲಿ ಬಡಕನ್ನು ಉಂಟು ಮಾಡ್ತಿದ್ರು, ಆ ಯುವ ಸಮುದಾಯ ಈ ದಿನ ಎಚ್ಚೆತ್ತುಕೊಂಡಿದೆ. ಈ ದೇಶದ ಏಕತೆಯ ಬಗ್ಗೆ, ಈ ದೇಶದಲ್ಲಿ ಶಾಂತಿ ನೆಲೆಸುವುದರ ಬಗ್ಗೆ, ಈ ದೇಶದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುವ ಎಂಬ ಭಾವನೆಯಿಂದ ಬೇರೆ ಬೇರೆ ರಾಜ್ಯಗಳಿಂದ ಹೋಗ್ಬಿಟ್ಟು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಬಹುಶಃ ಕಾಂಗ್ರೆಸ್ ಇದ್ದಿಲ್ಲ ಅಂದರೆ ಇಷ್ಟೆಲ್ಲ ಅಭಿವೃದ್ಧಿ ಕೂಡ ಆಗ್ತಿರ್ಲಿಲ್ಲ. ಅಂತಹ ಒಂದು ಪಕ್ಷದಿಂದ ಬಂದಂತಹ ರಾಹುಲ್ ಗಾಂಧಿ ಅವರು ಅವರ ತಾತನ ಕಾಲದಿಂದಲೂ ಕೂಡ ಅವರು ದೇಶಭಕ್ತರು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಟ ಮಾಡಿದಂಥವ್ರು. ಬಹುಶಃ ನೆಹರು ಅವರು ಸುಮಾರು 9 ವರ್ಷಗಳ ಕಾಲ ಜೈಲುವಾಸ ಮಾಡಿದ್ದಾರೆ ಈ ದೇಶದ ಸ್ವಾತಂತ್ರ್ಯತೆಗಾಗಿ. ಅಗಾಧ ಶ್ರೀಮಂತರ ಕುಟುಂಬದಿಂದ ಬಂದಂತಹ ನೆಹರು ಅವರು 196 ಕೋಟಿ ರೂಪಾಯಿಗಳನ್ನು ಆ ಕಾಲದಲ್ಲಿ, ಅಂದಿನ ಬಜೆಟ್ ಸುಮಾರು ಒಂದು 200 ಕೋಟಿ ಇರ್ಬೋದು ಅನ್ಸುತ್ತೆ, ಒಂದು ವರ್ಷದ ಬಜೆಟ್ಗೆ ಆಗುವಂತ ಅಷ್ಟೆಲ್ಲ ಸಂಪತ್ತನ್ನ ಈ ದೇಶದ ಅಭಿವೃದ್ಧಿಗೆ ಧಾರೆ ಎರೆದಂತು. ಯಾರಾದ್ರೂ ಒಬ್ರು BJPನವರು ಅಂಥದ್ದು ಉದಾಹರಣೆ ತೋರಿಸ್ಬೋದಾ? ಹೈದರಾಬಾದ್ನ ನಿಜಾಮ್ನವರು 5 ಟನ್ ಚಿನ್ನವನ್ನ ಕೊಟ್ಟರು. ಯಾವ ಜಾತಿಗೆ ಸೇರಿದವರು ಕೂಡ ನಮ್ಮ ಭಾರತೀಯರೆಂಬ ಭಾವನೆಯಿಂದ ಅವರು ತಮ್ಮಲ್ಲಿದ್ದಂಥ ಸಂಪತ್ತನ್ನ ಈ ದೇಶಕ್ಕೆ ಧಾರೆ ಎರೆದಂಥವ್ರು. ಅವ್ರು ನಿಜಾಮರಾಗಿರ್ಬೋದು, ಯಾವುದೇ ಸಮುದಾಯಕ್ಕೆ ಸೇರಿದವರಾಗಿರ್ಬೋದು, ನೆಹರು ಆಗಿರ್ಬೋದು. ಈ ದೇಶಕ್ಕಾಗಿ ಉಕ್ಕಿನ ಮೇಲೆ ಇಂದಿರಾ ಗಾಂಧಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಒಂದೊಂದು ತೊಟ್ಟು ರಕ್ತವನ್ನು ಸುರಿಸಿ ದೇಶವನ್ನು ಕಟ್ಟಿದಂಥವ್ರು. ರಾಹುಲ್ ಗಾಂಧಿ ಅವರು ಈ ದೇಶದಲ್ಲೇ ಅಲ್ಲ, ರಾಜೀವ್ ಗಾಂಧಿ ಅವರು ಈ ದೇಶದಲ್ಲೇ ಅಲ್ಲ, ಪಕ್ಕದ ಶ್ರೀಲಂಕಾದಲ್ಲೂ ಕೂಡ ಶಾಂತಿ ನೆಲೆಸ್ಬೇಕಂತೇಳಿ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ಗಳನ್ನ ಕಳಿಸಿ LTT ಅವ್ರ ಕಡೆಯಿಂದ ದ್ವೇಷ ಸಂಪಾದನೆ ಮಾಡಿಕೊಂಡು ಹುತಾತ್ಮರಾದರು. ಅಂಥ ಕುಟುಂಬದ ಒಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಈ ದೇಶದ ಒಗ್ಗಟ್ಟಿಗಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದಂಥವ್ರು. ಅವರು ನಮ್ಮ ದೇಶದ ಭವಿಷ್ಯ. ಅಂತ ಒಬ್ಬ ನಾಯಕನ ಧ್ವಂಸ ಮಾಡಿಬಿಡ್ತೇವೆ ಅಂತ ಹೇಳಿದ್ರೆ ನಮ್ಮಂಥವರ ಪಾಡೇನಾಗಬೇಕು? ದೀನ ದಲಿತರ ಪಾಡೇನಾಗಬೇಕು? ಅಲ್ಪಸಂಖ್ಯಾತರ ಪಾಡೇನಾಗಬೇಕು? ನಮ್ಮ ಹಿತರಕ್ಷಣೆಯನ್ನು ಕಾಪಾಡುವಂಥ ನಾಯಕರು ಯಾರಿದ್ದಾರೆ? ಆದ್ರಿಂದ ತಮ್ಮ ಮೂಲಕ ನಾವು ಒಂದು ಸಂದೇಶವನ್ನು ಕೊಡೋಕ್ಕೆ ಬಯಸ್ತೇವೆ. ಈ ರಾಷ್ಟ್ರದಲ್ಲಿ ಶಾಂತಿ ನೆಲೆಸಬೇಕು, ನಾವೆಲ್ಲರೂ ಭಾರತೀಯರಾಗಿರ್ಬೇಕು, ಮನುಷ್ಯರಾಗಿರ್ಬೇಕು, ಮಾನವೀಯತೆಗೆ ನಾವು ಹೋರಾಟ ಮಾಡಬೇಕು. ಈ ದ್ವೇಷ, ಅಸೂಯೆ ಇವೆಲ್ಲವನ್ನ ಕೂಡ ನಾವು ಬದಿಗೊತ್ತು. ಈಗಿನ ಬೆಲೆ ಏರಿಕೆ ಆಗಿದೆ, ಸಾಮಾನ್ಯ ಜನರು ಜೀವನ ನಡೆಸೋಕ್ಕಾಗ್ತಿಲ್ಲ. ಕಾಂಗ್ರೆಸ್ ಪಕ್ಷ ಕಟ್ಟಿದಂಥ ಸಂಸ್ಥೆಗಳನ್ನ ಮಾರ್ಕೊಂಡವ್ರು BJPದವರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು, ಅದ್ರ ಕಡೆ ಇವ್ರಿಗೆ ಗಮನ ಇಲ್ಲ. 15 ಲಕ್ಷ ಬ್ಲಾಕ್ ಮನಿನ ತಂದು ನಿಮ್ಮ ಖಾತೆಗೆ ಹಾಕ್ತೀವಿ ಅಂತ ಹೇಳೋರು, ಡಿಮಾನಿಟೈಸೇಷನ್ ಮಾಡೋರು, SIR ತಂದಿಕ್ಕರು. ಜನಗಳಿಗೆ ಒಳಿತಾಗುವಂತ ಯಾವ್ದಾದ್ರು ಕಾರ್ಯಕ್ರಮ ಕೊಟ್ಟವರಂತ ನನಗೆ ಈ ಮೂಲಕ ಪ್ರಶ್ನೆ ಮಾಡಕ್ಕೆ ಹೇಳ್ತೇನೆ.